ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಪ್ರಶ್ನೆ ಕೇಳಬೇಕಾದ್ರೆ ಈ ಒಂದು ಪಕ್ಷಕ್ಕೆ ತಮಗೆ ಬೇಕಿತ್ತ BJP ನನಗೆ ಇಷ್ಟವಾಗಿರ್ತಕ್ಕಂಥ ಪಕ್ಷ ಅಂತ ನಿಮಗೆ ಅನಿಸುತ್ತಾ? ಇಲ್ಲ, ಇವಾಗ ನಮಗೇನಾಗಿದೆ, ಇವತ್ತು ನಾನು ಯಾವ ಪಕ್ಷದಲ್ಲಿ ನಿಲ್ಲಬೇಕು, ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋ ವಿಚಾರ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ನನ್ನ ಆಯ್ಕೆ ಏನಿಲ್ಲ, ಯಾಕೆಂದರೆ ನನಗೆ ರಾಜಕೀಯಕ್ಕೆ ಬರಲಿಕ್ಕೇ ನನಗೆ ಇಷ್ಟ ಇರಲಿಲ್ಲ. ಸೊ ಆ ದೃಷ್ಟಿನಲ್ಲಿ ಆ ವರಿಷ್ಠರ ತೀರ್ಮಾನವನ್ನು ನಾವು ಒಪ್ಪಿದ್ದೇವೆ. ಇವತ್ತು BJP ಮತ್ತು JDS ರಾಜ್ಯದಲ್ಲೂ ಕೂಡ ಮೈತ್ರಿ ಮಾಡಿಕೊಂಡಿದೆ. ಇದೊಂದೇ ಕ್ಷೇತ್ರ ಅಲ್ಲ, ಬೇರೆ ಬೇರೆ ಒಟ್ಟಾರೆ ಮೈತ್ರಿ ಆಗಿರೋದ್ರಿಂದ ಇವತ್ತು ನಾನು NDA ಅಭ್ಯರ್ಥಿಯಾಗಿ BJPಯಿಂದ ಸ್ಪರ್ಧೆ ಮಾಡಿದ್ದೇನೆ. ಹೀಗಾಗಿ ಆ ವಿಚಾರ ಅದು ಅಂದರೆ ಒಂದು ಸಿಂಬಲ್ ಎಕ್ಸ್ಚೇಂಜ್ ಥರ ಆಗಿದೆ. ಸೊ ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ ಇದರಲ್ಲಿ. ಸರ್, ತಾವು ಈಗ ಬಹಳಷ್ಟು ಘಟಕಗಳಲ್ಲಿ ತಿರುಗಾಡ್ತಾ ಇದ್ದಾರೆ. ಸೊ JDS ಮತ್ತು BJP ಕಾರ್ಯಕರ್ತರ ಹೊಂದಾಣಿಕೆ ಯಾವ ರೀತಿ ಅನ್ನಿಸ್ತಾ ಇದೆ? ಅವರ ಉತ್ಸಾಹ ಆಗಿರ್ಬೋದು ಮತ್ತು ಮುಂದಿನ ಫಲಿತಾಂಶದ ಬಗ್ಗೆ ಯಾವ ರೀತಿ ನಿಮಗೆ ನಿರೀಕ್ಷೆ ಇದೆ ಅಂತ? ಇವಾಗ ನಮ್ಮ BJP ಮತ್ತು JDS ಕಾರ್ಯಕರ್ತರು ಅವರೇ ಹೇಳ್ತಾ ಇದ್ದಾರೆ, ಈ ಮಟ್ಟಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಂಡು ಈ ಮಟ್ಟಿಗೆ ಪ್ರೀತಿಯಿಂದ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂದ್ಕೊಂಡಿರಲ್ಲ. ಇದು ನಿಜವಾಗ್ಲೂ ನೀವು ಇಲ್ಲಿ ಅಭ್ಯರ್ಥಿ ಆದಮೇಲೆ ಎಲ್ಲ ಒಮ್ಮತದಿಂದ JDS ಮತ್ತು BJP ಕಾರ್ಯಕರ್ತರು ಅಣ್ಣ ತಮ್ಮಂದಿರ ಥರ ಮತ್ತು ಅವರ ಹೃದಯ ಇವರ ಹೃದಯ ಒಟ್ಟಾಗಿದೆ. ಇವತ್ತು ಬಹಳ ಚೆನ್ನಾಗಿದೆ ರೆಸ್ಪಾನ್ಸ್.